ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಶಿಕ್ಷಣ ಸಂಶೋಧನಾ ಕೇಂದ್ರಗಳು, ಭಾರತದ ಅಣುವಿದ್ಯುತ್ ಕೇಂದ್ರಗಳು ಮತ್ತು ಭಾರತದ ಜಲವಿದ್ಯುತ್ ಕೇಂದ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಶಿಕ್ಷಣ ಸಂಶೋಧನಾ ಕೇಂದ್ರಗಳ ಬಗ್ಗೆ ತಿಳಿಯೋಣ. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಸಂಸ್ಕೃತ್ ವಿದ್ಯಾಪೀಠ, ಇದು ನ್ಯೂ ದೆಹಲಿ ಇದರ ಕೇಂದ್ರವಾಗಿದೆ. ಇದೇ ರೀತಿಯಾಗಿ ಇಂಡಿಯನ್ ಕೌನ್ಸಿಲ್ ಆಫ್ ಹೈಯರ್ ರಿಸರ್ಚ್, ಇದು ಸಿಮ್ಲಾ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ರಿಸರ್ಚ್, ಇದು ಕೂಡ ನ್ಯೂ ದೆಹಲಿ. ಕಮಿಷನ್ ಆಫ್ ಸೈಂಟಿಫಿಕ್ ಆ್ಯಂಡ್ ವರ್ಡ್ಸ್ ಟರ್ಮಿನಾಲಜಿ, ನ್ಯೂ ದೆಹಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇದು ಬೆಂಗಳೂರು. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್, ಇದು ಹೈದರಾಬಾದ್. ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಸಂಸ್ಕೃತ್, ನ್ಯೂ ದೆಹಲಿ. ರಾಷ್ಟ್ರೀಯ ಬಾಲಭವನ, ನ್ಯೂ ದೆಹಲಿ. ಇನ್ಸ್ಟಿಟ್ಯೂಟ್ ಆಫ್ ಸೆಂಟ್ರಲ್ ಇಂಡಿಯನ್ ಲ್ಯಾಂಗ್ವೇಜ್, ಮೈಸೂರು. ಕೌನ್ಸಿಲ್ ಆಫ್ ಇಂಡಿಯನ್ ಫಿಲಾಸಫಿ ರಿಸರ್ಚ್, ನ್ಯೂ ದೆಹಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್, ಗ್ವಾಲಿಯರ್. ಸೆಂಟ್ರಲ್ ಹಿಂದಿ ಇನ್ಸ್ಟಿಟ್ಯೂಟ್, ಇದು ಆಗ್ರಾದಲ್ಲಿದೆ. ಈಗ ನಾವು ಮುಂದೆ ಭಾರತದ ಅಣುವಿದ್ಯುತ್ ಕೇಂದ್ರಗಳನ್ನು ತಿಳಿದುಕೊಳ್ಳೋಣ. ನೀವು ಇಲ್ಲಿ ನೋಡುತ್ತಿರುವ ಹಾಗೆ ಒಂದು ಕಡೆ ಅಣುವಿದ್ಯುತ್ ಕೇಂದ್ರಗಳು ಮತ್ತು ಅದು ಯಾವ ರಾಜ್ಯದಲ್ಲಿದೆ ಮತ್ತು ಅದರ ಉತ್ಪಾದನಾ ಸಾಮರ್ಥ್ಯ ನಾನು ಇಲ್ಲಿ ತಿಳಿಸಿದ್ದೇನೆ. ಈಗ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಮೊದಲನೆಯದಾಗಿ ತಾರಾಪುರ್, ಇದು ಮುಂಬೈ. ಇದು 1400 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಅದೇ ರೀತಿ ರಾಣಾ ಪ್ರತಾಪ್ ಸಾಗರ, ಇದು ಕೋಟಾ, ರಾಜಸ್ಥಾನ್ ರಾಜ್ಯದಲ್ಲಿದೆ. ಇದು 1180 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಮುಂದಿನದು ಕಲ್ಪಕಂ, ಇದು ಚೆನ್ನೈ, ತಮಿಳುನಾಡು ರಾಜ್ಯದಲ್ಲಿದೆ. ಇದು 440 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತದೆ. ಮುಂದೆ ನರೋರಾ, ಬುಲಂದಶಹರ, ಇದು ಉತ್ತರ ಪ್ರದೇಶದಲ್ಲಿದೆ. ಇದು ಕೂಡ 440 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತದೆ. ಹಾಗೆ ಕಕ್ರಪಾರ್, ಇದು ಸೂರತ್, ಗುಜರಾತ್ ರಾಜ್ಯದಲ್ಲಿದೆ. ಇದು ಕೂಡ 440ರಷ್ಟು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತದೆ. ಮುಂದೆ ಕೈಗಾ, ಇದು ಕರ್ನಾಟಕದಲ್ಲಿದೆ. ಕಾರವಾರ, ಇದು 880 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಹಾಗೆ ಕುಡಂಕುಲಂ, ಇದು ತಮಿಳುನಾಡು ರಾಜ್ಯದಲ್ಲಿದೆ. ಇದು 2000ರಷ್ಟು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತದೆ. ಈಗ ನಾವು ಭಾರತದ ಜಲವಿದ್ಯುತ್ ಕೇಂದ್ರಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ನೀವು ಇಲ್ಲಿ ನೋಡುತ್ತಿರುವ ಹಾಗೆ ಒಂದು ಕಡೆ ವಿದ್ಯುತ್ ಸ್ಥಾವರದ ಹೆಸರು, ರಾಜ್ಯ ಮತ್ತು ನದಿ ಮತ್ತು ವರ್ಷದ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಈಗ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಮೊದಲು ತೆಹರಿ, ಇದು ಉತ್ತರಾಖಂಡ ರಾಜ್ಯದಲ್ಲಿದೆ. ಇದನ್ನು ಭಗೀರಥಿ ನದಿಗೆ ಕಟ್ಟಲಾಗಿದೆ 1978ರಲ್ಲಿ. ಶ್ರೀಶೈಲಂ, ಆಂಧ್ರ ಪ್ರದೇಶ, ಇದು ಕೃಷ್ಣಾ ನದಿಗೆ 1960ರಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ಮುಂದಿನದು ನಾಗಾರ್ಜುನ ಸಾಗರ ಆಣೆಕಟ್ಟು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದಲ್ಲಿದೆ. ಇದು ಕೃಷ್ಣಾ ನದಿಗೆ 1967ರಲ್ಲಿ ನಿರ್ಮಿಸಲಾಗಿದೆ. ಮುಂದಿನದು ಬಾಕ್ರಾ ನಂಗಲ್ ಆಣೆಕಟ್ಟು, ಹಿಮಾಚಲ ಪ್ರದೇಶ, ಸಟ್ಲೇಜ್ ನದಿಗೆ 1948ರಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆ ಸರ್ದಾರ್ ಸರೋವರ ಆಣೆಕಟ್ಟು, ಇದನ್ನು ಗುಜರಾತ್ ರಾಜ್ಯದಲ್ಲಿ ನರ್ಮದಾ ನದಿಗೆ 1987ರಲ್ಲಿ ಇದನ್ನು ನಿರ್ಮಿಸಲಾಯಿತು. ಹಾಗೆ ಇಡುಕ್ಕಿ, ಕೇರಳ ರಾಜ್ಯದಲ್ಲಿ ಪೆರಿಯಾರ್ ನದಿಗೆ 1977ರಲ್ಲಿ ಇದರ ನಿರ್ಮಾಣ ಮಾಡಲಾಯಿತು. ಹಾಗೆ ಶಿವನಸಮುದ್ರ, ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ನದಿಗೆ 1902ರಲ್ಲಿ ಇದರ ನಿರ್ಮಾಣವಾಯಿತು. ಕೊಯ್ನಾ, ಮಹಾರಾಷ್ಟ್ರ ರಾಜ್ಯದಲ್ಲಿ ಕೊಯ್ನಾ ನದಿಗೆ 1956ರಲ್ಲಿ ಇದನ್ನು ನಿರ್ಮಾಣ ಮಾಡಲಾಯಿತು. ತಿಸ್ತಾ ಆಣೆಕಟ್ಟು, ಇದು ಸಿಕ್ಕಿಂ ರಾಜ್ಯದಲ್ಲಿ ತಿಸ್ತಾ ನದಿಗೆ 2003ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ರಂಜಿತ್ ಸಾಗರ ಆಣೆಕಟ್ಟು, ಇದು ಪಂಜಾಬ್ ರಾಜ್ಯದಲ್ಲಿ ರವಿ ನದಿಗೆ 1981ರಲ್ಲಿ ಇದರ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಸಲಾಲ್, ಇದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಚೆನಾಬ್ ನದಿಗೆ 1970ರಲ್ಲಿ ಇದರ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಹಿರಾಕುಡ್, ಇದು ಒಡಿಸ್ಸಾ ರಾಜ್ಯದಲ್ಲಿ ಮಹಾನದಿಗೆ 1957ರಲ್ಲಿ ಇದರ ನಿರ್ಮಾಣ ಮಾಡಿದ್ದಾರೆ.
ಹಾಗೆ ಮಚ್ಕುಂಡ್ ಆಣೆಕಟ್ಟು, ಇದು ಕೂಡ ಒಡಿಸ್ಸಾ ರಾಜ್ಯದಲ್ಲಿ ಮಚ್ಕುಂಡ್ ನದಿಗೆ 1955ರಲ್ಲಿ ಇದರ ನಿರ್ಮಾಣ. ಹಾಗೆ ರಂಜಿತ್ ಆಣೆಕಟ್ಟು, ಇದು ಸಿಕ್ಕಿಂ ರಾಜ್ಯದಲ್ಲಿ ರಂಜಿತ್ ನದಿಗೆ 2000 ಇಸ್ವಿಯಲ್ಲಿ. ಹಾಗೆ ಬನ್ಸಾಗರ್, ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಸೋನಾ ನದಿಗೆ 2006ರಲ್ಲಿ. ಹಾಗೆ ಇಂದಿರಾ ಸಾಗರ್ ಆಣೆಕಟ್ಟು, ಇದು ಕೂಡ ಮಧ್ಯಪ್ರದೇಶ ನರ್ಮದಾ ನದಿಗೆ 2005ರಲ್ಲಿ. ಮತ್ತು ನಾಥಪ ಜಾಕ್ರಿ, ಇದು ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಸಟ್ಲೇಜ್ ನದಿಗೆ 1993ರಲ್ಲಿ ನಿರ್ಮಾಣ. ಹಾಗೆ ಓಂಕಾರೇಶ್ವರ, ಇದು ಕೂಡ ಒಡಿಸ್ಸಾ ರಾಜ್ಯದಲ್ಲಿ ಇಂದ್ರಾವತಿ ನದಿಗೆ 1996ರಲ್ಲಿ. ಹಾಗೂ ಕರ್ಚಮ್ ವಾಂಗ್ತೋ, ಇದು ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಸಟ್ಲೇಜ್ ನದಿಗೆ 2005ರಲ್ಲಿ. ಮತ್ತು ಮುಕ್ಕೊಂಬು ಆಣೆಕಟ್ಟು, ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿ ಕಾವೇರಿ ನದಿಗೆ 1838ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೀಗೆ ನಾವು ಇವತ್ತು ಶಿಕ್ಷಣ ಸಂಶೋಧನಾ ಕೇಂದ್ರಗಳು ಮತ್ತು ಭಾರತದ ಅಣುವಿದ್ಯುತ್ ಕೇಂದ್ರಗಳು ಹಾಗೂ ಭಾರತದ ಜಲವಿದ್ಯುತ್ ಕೇಂದ್ರಗಳ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.